ಅನ್ನೊಂದಿತ್ತು ಕಾಲ ಅಂದ್ರೆ ಸಾಕಷ್ಟು ನೆನಪುಗಳು ಮರುಕಳಿಸುತ್ತೆ. ನಾವ್ ಏನೆಲ್ಲಾ ಮಾಡಿರ್ತೀವಿ, ಯಾವ ಹಬ್ಬನ ಯಾವ ತರ ಆಚರಣೆ ಮಾಡಿರ್ತೀವಿ, ಇದೆಲ್ಲ ಒಮ್ಮೆ ನೆನಪಿಗೆ ಬರುತ್ತೆ. ಸೊ ಈ ಕಾಲಕ್ಕೆ ತಕ್ಕಂತೆ ಮಾತಾಡಕ್ಕೆ ನಮ್ ಜೊತೆಗೆ ನಟಿ ಅದಿತಿ ಪ್ರಭುದೇವ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಂದೊಂದಿತ್ತು ಕಾಲ, ಪ್ರತಿಯೊಬ್ಬರ ಜೀವನದಲ್ಲೂ ಅಂದೊಂದಿತ್ತು ಕಾಲ ನೆನಪಿಗೆ ಬಂದೇ ಬರುತ್ತೆ. ನಿಮ್ಗೆ ಅಂದೊಂದಿತ್ತು ಕಾಲ ಅಂತ ಹೇಳಿದ ತಕ್ಷಣ ಏನೆಲ್ಲ ನೆನಪಾಗತ್ತೆ ಅಂತ ಹೇಳಿ? ಸಾಕಷ್ಟು ವಿಷಯಗಳು ನೆನಪಾಗುತ್ತೆ, ಪ್ರತಿಯೊಬ್ಬರಿಗೂ ಹಂಗೆ ಅಲ್ವಾ. ಅದ್ರಲ್ಲೂ ವಯಸ್ಸಾಗ್ತಾ ಆಗ್ತಾ ಇನ್ನೂ ತುಂಬಾ ಚೆನ್ನಾಗಿ ಎಷ್ಟು ನಾವು 9 ವರ್ಷ 8 ವರ್ಷ 10 ವರ್ಷದಲ್ಲಿ ಇದ್ದಿದ್ದು ತುಂಬಾ ಹಚ್ಚ ಹಸಿರಾಗಿರುತ್ತೆ ಎಲ್ಲ ನೆನಪುಗಳು. ಆ ಖುಷಿ ಅದೆಲ್ಲ ಈಗ ಎಷ್ಟು ವ್ಯಾಲ್ಯೂಯಬಲ್ ಅಲ್ಲ ಅಂತ ಅನ್ಸುತ್ತೆ ಬರ್ತಾ ಬರ್ತಾ. ಸೊ ವಯಸ್ಸಾಗ್ತಾ ಆಗ್ತಾ ಅಂತಂದ್ರೆ ಎಷ್ಟು ವಯಸ್ಸಾಗಿಲ್ಲ? ಅಲ್ಲ 30 ದಾಟಿದ್ಮೇಲೆ ಹಂಗೆ ಅಲ್ವಾ ಎಲ್ರಿಗೂ ಕೂಡ. ಅದೇ ತುಂಬಾ ಜನನ ನಾನು ಕೇಳಿದ್ದೀನಲ್ವಾ, ಎಲ್ರೂ ಹೇಳ್ತಾರೆ ಅದನ್ನ. ಲೈಕ್ ನನ್ನ ಕ್ಲಾಸ್ಮೇಟ್ಸು ಅಥವಾ ಯಾರೇ ಸಿಕ್ರೂ ಎಲ್ರು ಅನ್ಕೊಂತಾರಲ್ವಾ, ಎಷ್ಟು ನಮ್ಗೆ ಎಷ್ಟು ಚೆನ್ನಾಗಿತ್ತಲ್ವಾ ಅವಾಗ, ಎಷ್ಟು ಮಜವಾಗಿತ್ತಲ್ವಾ ಅವಾಗ ಅಂತ. ಹಂಗೆ ಅನ್ನೊಂದಿತ್ತು ಕಾಲ ಅಂದ್ರೆ ಗೂಗಲ್ ಅಲ್ಲಿರುವಂತ ಏಜಿಗೂ ಆದಿತ್ಯ ಏಜು ಸೇಮ್ ಅಥವಾ ಚೇಂಜಸ್? ಅದೇಂಗ್ ಚೇಂಜಸ್ ಸೇಮೆ. ಓಕೆ, ನಾವೆಲ್ಲ ಇವತ್ತು ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿದ್ದೀವಿ. ಸೊ ಗೌರಿ ಗಣೇಶ ಹಬ್ಬ ನಿಮ್ಮ ಜೀವನಕ್ಕೆ ಎಷ್ಟು ಸ್ಪೆಷಲ್ ಅಂತ, ಪ್ರತಿಯೊಬ್ಬರ ಜೀವನಕ್ಕೆ ಒಂದೊಂದು ಹಬ್ಬ ಸ್ಪೆಷಲ್ ಆಗಿರುತ್ತೆ. ಆದಿತ್ಯ ಅವರಿಗೆ ಗೌರಿ ಗಣೇಶ ಹಬ್ಬ ಎಷ್ಟು ಸ್ಪೆಷಲ್, ಅಥವಾ ನಿಮ್ಮ ಲೈಫಿಗೆ ಸ್ಪೆಷಲ್ ಅನ್ಸುವಂತ ಹಬ್ಬ ಯಾವುದು ಅಂತ? ಎಲ್ಲ ಹಬ್ಬಗಳು ಸ್ಪೆಷಲ್ಲೇ ನನಗೆ. ಗಣೇಶ ಹಬ್ಬ ಅಂದ ತಕ್ಷಣ ಅಫ್ಕೋರ್ಸ್ ಅದು ಮೂರ್ತಿಗಳು ಮುದ್ದಾಗಿರುತ್ತಲ್ಲ, ಅದೇನೋ ಒಂಥರ ಖುಷಿ ಅನ್ಸುತ್ತೆ. ಗೌರಿ ಗಣೇಶ ಹಬ್ಬ ಚಿಕ್ಕವರಿದ್ದಾಗ ತುಂಬಾ ಮಜಾ ಅನಿಸ್ತಿತ್ತು. 21 ಮನೆಗೆ ಹೋಗೋದು, 101 ಗಣೇಶ ನೋಡೋದು, 21 ಗಣೇಶ ನೋಡ್ಲೇಬೇಕು ಅನ್ನೋದು, ಅದೆಲ್ಲ ಚೆನ್ನಾಗಿರ್ತಿತ್ತು. ಇವಾಗ ಅದೆಲ್ಲ ಫ್ಯಾಕ್ಟರ್ಸ್ ಮಿಸ್ಸಿಂಗ್ ಅನ್ಸುತ್ತೆ. ಚಿಕ್ಕವರಿದ್ದಾಗ ನಾವೆಲ್ಲ ಮಣ್ಣಲ್ಲಿ ಗಣಪತಿ ಎಲ್ಲ ಮಾಡ್ತಿದ್ವಿ. ಮಣ್ಣನ್ನೆಲ್ಲ ಮುದ್ದೆ ಮಾಡಿ ಅದಕ್ಕಿಟ್ಟು ಕಿವಿ ಕಣ್ಣು ಎಲ್ಲ ಇಡ್ತಿದ್ವಿ. ಅಂತ ಪ್ರಯೋಗ ಅಂದೊಂದಿತ್ತು ಕಾಲದಲ್ಲಿ ನೀವು ಮಾಡಿದ್ರ ಅಂತ? ಅಂದೊಂದಿತ್ತು ಕಾಲ ಸಿನಿಮಾ ಅಲ್ಲ, ಈ ಚಿಕ್ಕದಿರ್ಬೇಕಾದ್ರೆ ನಾವು ಗಣಪತಿ ಮಣ್ಣಲ್ಲಿ ಮಾಡ್ತಾ ಇದ್ವಿ ನಾವೆಲ್ಲ. ಆತರ ಆದಿತ್ಯ ಅವರು ಮಾಡಿದೀರಾ ನಿಮ್ಮ ಚಿಕ್ಕ ಏಜ್? ಚಿಕ್ಕ ಏಜಲ್ಲೂ ಮಾಡಿದೀನಿ. ಅಂಡ್ ಪ್ರತಿ ವರ್ಷ ನಾನೇ ಗಣೇಶನ್ ಮಾಡೋದು ಮನೇಲಿ. ಬಟ್ ಈ ವರ್ಷ ಗೊತ್ತಿಲ್ಲ, ಐ ಥಿಂಕ್ ಇದು ಮೇ ಬಿ ಅವಾಗಲೇ ಟೆಲಿಕಾಸ್ಟ್ ಆಗುತ್ತೆ ಅನ್ಸುತ್ತಲ್ಲ. ಈ ವರ್ಷ ನಾನು ಮಾಡೋಕ್ಕಾಗಿಲ್ಲ ನನಗೆ. ಈ ವರ್ಷ ಮನೇಲಿದ್ದಂಥ ಮೂರ್ತಿನೇ ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಸೊ ಈ ಗಣೇಶ ಹಬ್ಬದಲ್ಲಿ ಹಬ್ಬದ ಊಟ, ಯಾಕಂದ್ರೆ ಆದಿತ್ಯವರ ಬ್ಲಾಗ್ ನೋಡಿದ್ರೆ ನಾವು ಜಾಸ್ತಿ ಈ ಕುಕ್ಕಿಂಗು ಇಂಥವೇ ಇರುತ್ತೆ. ಹಬ್ಬದ ಊಟಕ್ಕೆ ಏನು ಈ ಸಲ ಸ್ಪೆಷಲ್ ಮಾಡ್ತೀರಾ ಅಂತ? ಆಸ್ ಯೂಶುವಲ್ ಹೋಳಿಗೆ, ಆಲ್ ಟೈಮ್ ಫೇವ್ರೇಟ್. ಹೋಳಿಗೆ ಇನ್ನೇನಿರುತ್ತೆ, ಹೋಳಿಗೆ, ಚಿತ್ರಾನ್ನ, ಒಂದು ಪಾಯಸ, ಅನ್ನ ಸಾರು, ರೊಟ್ಟಿ, ಇಷ್ಟೇ. ಹಸ್ಬೆಂಡ್ ಏನಾದ್ರು ಹೆಲ್ಪ್ ಮಾಡ್ತಾರಾ ನೀವು ಹಬ್ಬದ ಊಟ ರೆಡಿ ಮಾಡ್ಬೇಕಾದ್ರೆ, ಅಥವಾ ನಿಮ್ಮ ಮನೆ ಕೆಲಸದಲ್ಲಿ? ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡಿದ್ಮೇಲೆ ತಿನ್ನೋದಕ್ಕೆ. ಆಕ್ಚುಲಿ ಅವ್ರಿಗೆ ಅಷ್ಟೊಂದು ಯೂಶಲಿ ಅಂದ್ರೆ ಬಾಯ್ಸ್ ಮಾಡಬಾರ್ದು ಅಂತ ಹೇಳಲ್ಲ ನಾನು, ಕಲ್ತ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅವರು ಅಷ್ಟಕ್ಕಷ್ಟೇ, ಅಷ್ಟೊಂದು ಇನ್ವಾಲ್ವ್ ಆಗೋದಕ್ಕೆ ಹೋಗಲ್ಲ. ಆ್ಯಂಡ್ ಪಾಪ ಅವ್ರು ಇನ್ವಾಲ್ವ್ ಆಗ್ತೀನಿ ಅಂದ್ರು ನಾನು ಸ್ವಲ್ಪ, ಕೆಲವ್ರಿಗೆ ಬುದ್ಧಿ ಇರುತ್ತೆ ಗೊತ್ತಾ, ಯಾರು ನಾನೇ ಮಾಡಬೇಕು ಅನ್ನೋದು, ಆ ಥರ ಇರೋದ್ರಿಂದ ಸಾಹಸಕ್ಕೆ ಬರಲ್ಲ. ಸೊ ಇತ್ತೀಚೆಗೆ ಒಂದು ವಿಡಿಯೋ ನೀವು ಬಿಟ್ಟಿದ್ರಿ, ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಜೊತೆ ಒಂದ್ ಸೈಡ್ ಅಲ್ಲಿ ನೀವು ಕೂತಿರ್ತೀರಾ, ಇನ್ನೊಂದ್ ಸೈಡ್ ಅಲ್ಲಿ ನಿಮ್ಮ ಹಸ್ಬೆಂಡ್, ಮಿಡ್ಲಲ್ಲಿ ಮಗ್ಳ ಹತ್ರ ನೀವು ಒಂದು ಕಿಸ್ ಕೇಳ್ತೀರಾ. ಸೊ ಅದೊಂದು ಚೆನ್ನಾಗಿ ವೈರಲ್ ಕೂಡ ಆಗಿತ್ತು. ಸೊ ಚೆನ್ನಾಗಿತ್ತು ಆ ಮೂಮೆಂಟ್. ಸೊ ವರಮಹಾಲಕ್ಷ್ಮಿ ಹಬ್ಬದ ಜೊತೆ ನೀವ್ ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ, ಅದೇ ತರ ಇರುತ್ತಾ ಈ ಗಣೇಶ ಹಬ್ಬದಲ್ಲೂ ಅಂತ? ಒಂದೊಂದು ಹಬ್ಬ ಒಂದೊಂದ್ ಥರ ವಿಶೇಷ ಅಲ್ವಾ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಅದೊಂಥರ ವಿಶೇಷ, ಗಣೇಶ ಹಬ್ಬ ಅಂದ್ರೆ ಒಂಥರ ವಿಶೇಷ. ಬಟ್ ಪ್ರತಿ ಹಬ್ಬದಲ್ಲೂ ಡೆಕೋರೇಟ್ ಮಾಡೋದು, ಎಲ್ರು ಮನೆಯವರೆಲ್ಲರೂ ಇನ್ವಾಲ್ವ್ ಆಗೋದು. ಆ್ಯಂಡ್ ನನಗಿವಾಗ ಒಂಥರ ಹೆಂಗಂದ್ರೆ, ನನ್ನ ಮಗಳಿಗೆಲ್ಲ ಕಲಿಸ್ತಾ ಇದ್ದೀನಲ್ಲ, ಅದು ಖುಷಿ ಅನ್ಸುತ್ತೆ. ಅಂದ್ರೆ ಅದೇನು ಅದು ಸ್ವಾಮಿ ನಮಸ್ತೆ ಮಾಡಬೇಕು, ಅದೆಲ್ಲ ಅಂದ್ರೆ ಅದ್ ಕಲ್ಸೋದು, ಅದ್ರ ಬಗ್ಗೆ ಹೇಳೋದು ಖುಷಿ ಅಂತ ಅನ್ಸುತ್ತೆ. ನೇಸರ ನಿಮ್ಮ ಮಗಳು, ಸೊ ನಿಮ್ಮ ಮಗಳು ನಿಮ್ಮ ಲೈಫಿಗೆ ಬಂದ್ಮೇಲೆ ಸಾಕಷ್ಟು ಚೇಂಜಸ್ ಆಗಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ನಿಮ್ ಮಗಳು ಬಂದ್ಮೇಲೆ ಏನೆಲ್ಲ ಚೇಂಜಸ್ ಕಂಡ್ರಿ, ಏನೆಲ್ಲ ಮಾತಾಡ್ತಾಳೆ ಇವಾಗ ಅಂತ? ಅದೇ ಈ ವಯಸ್ಸಿಗೆ ಏನ್ ಮಾತಾಡ್ಬೇಕು, ಅಪ್ಪ ಅಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಅರ್ಥ ಆಗೋದಕ್ಕೆ ಶುರು ಆಗಿದೆ, ಎಲ್ಲ ಮಾತಾಡ್ತಾರೆ. ಬದಲಾವಣೆ ಅಂದ್ರೆ ಪ್ರತಿಯೊಂದು ಹೆಣ್ಣಿನ ಬದುಕಲ್ಲೂ ಅದು ಕಾನ್ಸ್ಟೆಂಟ್. ಸೊ ಅದೇ ತರ ನನ್ನ ಬದುಕಲು. ಅಂದೊಂದಿತ್ತು ಕಾಲ, ಯಾಕಂದ್ರೆ ಹಬ್ಬ ದಿನ ಕಲರ್ಫುಲ್ ಲೈಫ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರತಿಯೊಬ್ರು. ಅಂದೊಂದಿತ್ತು ಕಾಲ ಎಷ್ಟು ಕಲರ್ಫುಲ್ ಆಗಿತ್ತು, ಶೂಟಿಂಗ್ ಆಗಿರ್ಬೋದು, ಸಿನಿಮಾದ ಹಾಡುಗಳು ರಿಲೀಸ್ ಆದಾಗ. ಸೊ ನಿಮ್ಮ ಬದುಕಿಗೆ ಈ ಅಂದೊಂದಿತ್ತು ಕಾಲ ಎಷ್ಟು ಕಲರ್ಫುಲ್ ಆಗಿರುವಂತ ಸಬ್ಜೆಕ್ಟ್ ಅಂತ? ಅಂದೊಂದಿತ್ತು ಕಾಲ ಶೂಟಿಂಗ್ ತುಂಬಾ ಅದ್ಭುತವಾದ ಲೊಕೇಶನ್ ಅಲ್ಲಿ ಮಾಡಿದ್ದೀವಿ. ತೀರ್ಥಹಳ್ಳಿ ಇಲ್ಲೆಲ್ಲ ನಾವು ಶೂಟ್ ಹೋದಾಗ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಮಳೆ ಬರ್ತಾ ಇತ್ತು, ಮಳೆಯಲ್ಲೇ ಶೂಟ್ ಮಾಡ್ತಾ ಇದ್ವಿ. ಹಾಡು ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದೀವಿ. ಅದರಲ್ಲೂ
ಹಾಡು ರಿಲೀಸ್ ಆದಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಆ ಹಾಡು ಎಲ್ರಿಗೂ ಇಷ್ಟ ಆಯಿತು. ಸೊ ಅದೊಂದು ತುಂಬ ಖುಷಿಯಾದ ವಿಷಯ. ಆ್ಯಂಡ್ ಹನ್ನೊಂದಿತ್ತು ಕಾಲ ಅಂದ ತಕ್ಷಣ ಅದನ್ನೇ ಹೇಳ್ತಾ ಇದೆ, ಪ್ರತಿಯೊಬ್ಬರು ಬದುಕಲ್ಲೂ ಒಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಇರುತ್ತೆ, ಬೀಳುಗಳಿರುತ್ತೆ, ಏಳು ಅನ್ನೋದಕ್ಕಿಂತ ಬೀಳುಗಳಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆಸೆ ಆಕಾಂಕ್ಷೆಗಳಿರುತ್ತೆ, ಫ್ಯಾಮಿಲಿ ನೋಡ್ಕೋಬೇಕಾಗಿರುತ್ತೆ, ಫೈನಾನ್ಷಿಯಲ್ ಕ್ರೈಸಿಸ್ ಶುರುವಾಗಿರುತ್ತೆ, ಅದರೊಟ್ಟಿಗೆ ನಮಗೆ ಎಮೋಷ್ನಲಿ ನಮ್ಮನ್ನು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ, ಅದರೊಟ್ಟಿಗೆ ದುಡಿಬೇಕಾಗತ್ತೆ. ಇದೆಲ್ಲದ್ರ ಜೊತೆಗೆ ನಮ್ಮ ಕನಸನ್ನು ಈಡೇರಿಸ್ಕೋಬೇಕಾಗತ್ತೆ. ಎಲ್ಲರ ಬದುಕಲ್ಲೂ ಆ ಫೇಸ್ ಇರುತ್ತೆ. ಇಟ್ಸ್ ನಾಟ್ ಅ ಜೋಕ್ ಅದನ್ನು ಹ್ಯಾಂಡಲ್ ಮಾಡೋದು. ಅಂಥದ್ರಲ್ಲಿ ಒಬ್ಬ ನಿರ್ದೇಶಕ, ಸಿನಿಮಾ ರಂಗದಲ್ಲಿರುವಂಥ ನಿರ್ದೇಶಕ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಒಂದು ಸಿನಿಮಾ. ಇದು ಬ್ಯೂಟಿಫುಲ್ ಅಂತ ಅನ್ಸುತ್ತೆ ನನಗೆ. ಡೈರೆಕ್ಟರ್ ಕೀರ್ತಿ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಸುರೇಶ್ ಅವರಾಗಿರ್ಬೋದು, ಸೊ ಯಾವ ತರ ನಿಮ್ಮ ಪಾತ್ರಕ್ಕಾಗಿರ್ಬೋದು ಅಥವಾ ಇಡೀ ಸಿನಿಮಾದುದ್ದಕ್ಕೂ ನಿಮಗೆ ಸಪೋರ್ಟಿವ್ ಆಗಿ ನಿಂತರು ಅಂತ ಹೇಳಿ? ಎಲ್ಲರೂ ಕೂಡ, ಅಂದ್ರೆ ಈ ಸಿನಿಮಾ ಟೀಮೇ ಹಂಗಿತ್ತು, ತುಂಬಾ ವೆರಿ ಸೋಬರ್ ಆಗಿ. ಹೆಂಗ್ ನಮ್ದು ಸಿನಿಮಾ ಹಿಂಗೆ ಸೋಬರ್ ಆಗಿ ಫೀಲ್ ಗುಡ್ ಸಿನಿಮಾನೋ, ಎಕ್ಸಿಕ್ಯೂಷನ್ ಕೂಡ ಹಂಗೆ ಇತ್ತು. ಎಲ್ಲೂ ಕೂಡ ಸ್ವಲ್ಪ ಸಿನಿಮಾ ರಿಲೀಸ್ ಆಗೋದನ್ನ ತಡ ಮಾಡಿದ್ರೆ ಹೊರತು ಸಿನಿಮಾ ಶೂಟಿಂಗ್ ಆಗಬೇಕಾದ್ರೆ ಎಲ್ಲೂ ಕೂಡ ನಮಗೆ ಇದು ಸಡನ್ ಆಗಿ ಕ್ಯಾನ್ಸಲ್ ಆಗ್ಬಿಡೋದು, ಸಡನ್ ಆಗಿ ಆ ಥರದ್ದೆಲ್ಲ ಯಾವತ್ತೂ ಆಗಿಲ್ಲ. ತುಂಬಾ ಆರ್ಗನೈಸ್ಡ್ ಆಗಿ ಶೂಟ್ ಮಾಡಿದ್ರು. ಸೊ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಯಾಕಂದ್ರೆ ಈ ಸಲ ಮಗಳನ್ನು ಥಿಯೇಟರ್ ಕರ್ಕೊಂಡು ಹೋಗಿ ನೋಡ್ತೀರಾ, ಯಾಕಂದ್ರೆ ನಿಮ್ಮ ಮಗಳು ಒಂದ್ ಸ್ವಲ್ಪ ನಿಮ್ಮ ನೋಡಿದ್ರೆ ಐಡೆಂಟಿಫೈ ಮಾಡಬಹುದು ಈಗ. ಸೊ ಕರ್ಕೊಂಡು ಹೋಗ್ತೀರಾ ಹೇಗೆ ಅಂತ? ಇಲ್ಲ, ಆಕ್ಚುಲಿ ನಾನು ಚೂಮಂತ ರಿಲೀಸ್ ಆದಾಗ್ಲೂ ಪಾಪು ಕರ್ಕೊಂಡು ಹೋಗೋದಕ್ಕಾಗಿಲ್ಲ. ಅಂದ್ರೆ ಚಿಕ್ಕವರೆಲ್ಲ ನಂಗೆ ಸ್ವಲ್ಪ ಭಯ ಥಿಯೇಟ್ರಲ್ಲಿ ಹೆಂಗೆ, ಅಂದ್ರೆ ಈಗ ಸುಮ್ಮನೆ ಆಡಿಯನ್ ಆಗಿ ಹೋಗೋದಕ್ಕೂ ನಂದೇ ಸಿನಿಮಾ ಕರ್ಕೊಂಡು ಹೋಗಿ ನೀವೆಲ್ಲರೂ ಬಂದಿರ್ತೀರಾ ಕ್ಲಿಯರ್ ಆಗಿ ಮಾತಾಡ್ಸೋದಕ್ಕೂ ಆಗಲ್ಲ. ಡೌಟೇ ಕರ್ಕೊಂಡು ಬರೋದು. ಬಟ್ ಸಿನಿಮಾ ನಾನು ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಪೂರ್ತಿ ಸಿನಿಮಾ ನಾನು ನೋಡಿಲ್ಲ, ನನ್ನ ಪೋರ್ಷನ್ ನಾನೇನು ಆಕ್ಟ್ ಮಾಡಿದ್ದೆ ಅದಷ್ಟೇ. ಸೊ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಮದುವೆ ಆದ್ಮೇಲೆ, ಮಗು ಆದ್ಮೇಲೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆಯಾ ಆದಿತ್ಯ ಅವರಿಗೆ, ಅಥವಾ ಪಾತ್ರಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಚೂಸಿ ಆಗ್ತಿದ್ದೀರಾ ಹೇಗೆ? ಇಲ್ಲ, ಇದು ನಾರ್ಮಲ್. ತುಂಬಾ ಜನ ಕೇಳ್ತಾರೆ, ನನಗೇನು ಹಂಗೇನು ಅನ್ಸಿಲ್ಲ ಅವಕಾಶಗಳು ಕಡಿಮೆ ಅಥವಾ ಜಾಸ್ತಿ ಅಂತ. ಯಾಕೆ ಮದುವೆ ಆಗದೆ ಇರೋರ್ಗೂ ತುಂಬಾ ಜನಕ್ಕೆಲ್ಲ ಅವಕಾಶ ಸಿಗತ್ತೆ ಅಲ್ವಾ? ಡಿಪೆಂಡ್ಸ್ ಅಂತ ನನಗನ್ಸುತ್ತೆ. ಆ್ಯಂಡ್ ಈಗ ಸದ್ಯಕ್ಕೆ ನನಗೇನೆ ಅದು ಅಂದ್ರೆ ಆ ಝೋನಲ್ಲಿ ನಾನೇ ಇಲ್ಲ, ಅಂದ್ರೆ ಆ ಝೋನಿಗೆ ಇನ್ನೂ ನನಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಸಿನಿಮಾಗಳು ಬಂತು, ಆ ಟೈಮಲ್ಲೂ ಸಿನಿಮಾಗಳು ಬಂತು. ಶೋ ಅಂತೂ ಮಾಡಿದೆ, ನಾನು ಶೋಸ್ ಮಾಡಿದೆ. ಬಟ್ ಸಿನಿಮಾಗಳಿಗೆ ನನಗೀಗ ತೀರಾ ಚಿಕ್ಕದಿತ್ತು ಪಾಪು ಅವಾಗ. ಸೊ ಹಾಗಾಗಿ ಮಾಡಲಿಲ್ಲ. ಬಟ್ ಡಿಪೆಂಡ್ಸ್ ಅಂತ ನಂಗೆ ಅನ್ಸುತ್ತೆ. ಅಂದರೆ ಇಲ್ಲ ಅಂತ ಅನ್ನೋದಕ್ಕಾಗಲ್ಲ, ಹೌದು ಅಂತಾನು ಅನ್ನೋದಕ್ಕಾಗಲ್ಲ. ಡಿಪೆಂಡ್ಸ್ ಅಂತ ಅನ್ಸುತ್ತೆ. ಸೊ ಈಗ ಒಂದು ಟ್ರೆಂಡ್ ಶುರುವಾಗಿದೆ. ಎಲ್ಲರೂ ಮಗು ಎಲ್ಲ ಆದ್ಮೇಲೆ ರಿಯಾಲಿಟಿ ಶೋಗಳಿಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ, ಸ್ಮಾಲ್ ಸ್ಕ್ರೀನಿಗೆ. ಸೊ ಅದಿತಿನಿ ಇನ್ ಮುಂದೆ ಅದೇ ತರ ಸ್ಮಾಲ್ ಸ್ಕ್ರೀನಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾರ ಅಥವಾ ಸಿನಿಮಾ ಕಡೆ ಗಮನ ಹರಿಸ್ತಾರೆ ಹೇಗೆ? ನಾನು ಆಲ್ರೆಡಿ ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಆಗ್ಬಿಟ್ನಲ್ಲ, ನಾನು ಬಂದಿರೋದು ಸ್ಮಾಲ್ ಸ್ಕ್ರೀನ್ ಇಂದಾನೆ. ಸ್ಮಾಲ್ ಸ್ಕ್ರೀನ್ ಅಂದ್ರೆ ಅದು ನನಗೆ ಕ್ಯಾಮ್ರಾ ಅಂದ್ರೆ ಏನು, ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು, ಮಾತು ಡೈಲಾಗ್ನ ಹೆಂಗೆ ತಗೋಬೇಕು, ಪ್ರತಿಯೊಂದೂ ನನಗೆ ಹೇಳ್ಕೊಟ್ಟಿರೋದೇ ಸ್ಮಾಲ್ ಸ್ಕ್ರೀನ್. ಸೊ ನಾನು ಸ್ಮಾಲ್ ಸ್ಕ್ರೀನನ್ನು ಅದನ್ನ ಬದಿಗಿಟ್ಟು ಬಿಗ್ ಸ್ಕ್ರೀನ್ ಅನ್ನೋಂಥ ಯೋಚನೆನೇ ಇಲ್ಲ. ಎರಡನ್ನೂ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡು ಹೋಗುವಂಥ ಅವಕಾಶ ಸಿಕ್ಕರೆ ಮಾಡ್ಕೊಂಡು ಹೋಗ್ತೀನಿ. ಕೊನೆಯದಾಗಿ ನಾನು ಕೇಳಲ್ಪಟ್ಟಿರೋದು, ಅದಿತಿ ಪ್ರಭುದೇವ್ ಅವರೇ ಒಂದು ಸಿನಿಮಾನ ಪ್ರೊಡಕ್ಷನ್ ಮಾಡ್ತಾರೆ ಅನ್ನುವಂಥ ಸುದ್ದಿ. ನಿಜವಾಗ್ಲೂ ಇಲ್ಲ. ನೀವೇನಾದ್ರೂ ಪ್ರೊಡಕ್ಷನ್ ಶುರು ಮಾಡಿದ್ರೆ ನನಗೆ ಹೇಳಿ. ಇಲ್ಲ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ನಟಿ ಅದಿತಿ ಪ್ರಭುದೇವ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.